ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಗೌರಿ ಕಲ್ಯಾಣ ಇಂದಿನ ಸಂಚಿಕೆ 15ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ವಿವೇಕು ಅನ್ನೋನ್ ಫೋನ್ ಬಂದಿರುತ್ತಲ್ಲ ನಂಬರು, ಅದನ್ನು ಹುಡುಗಿ ಆಯ್ ಸಾರ್ ಹಾಗೆ ಸರ್ ಈಗ ಸರ್ ನೀವು ಎಷ್ಟು ಸ್ಮಾರ್ಟ್ ಆಗಿದ್ದೀರಾ ಅಂತೆಲ್ಲ ಹೇಳಿರ್ತಾಳಲ್ಲ. ಅವಾಗ ಏಯ್ ನನಗೆ ಮದುವೆ ಆಗಿದೆಯಮ್ಮ ಅಂತ ಅಂದ್ಬಿಟ್ಟು ವಿವೇಕ್ ಹೇಳಿರ್ತಾರಲ್ಲ, ಅದು ಗೌರಿ ಮನಸ್ಸಲ್ಲಿ ಇಟ್ಕೊಂಡಿರ್ತಾಳೆ. ಸರಿ ಅಂದ್ಬಿಟ್ಟು ವಿವೇಕ್ ಕೂತಿರ್ತಾಳೆ, ಗೌರಿ ಅಲ್ಲಿಗೆ ಬರ್ತಾಳೆ. ಬಂದ್ಬಿಟ್ಟು ಕೂತ್ಕೊಂಡು ಸರ್ ವಿವೇಕ್ ಸರ್ ಅಂದಾಗ ಏನು ಅಂತಾನೆ, ಒಂದು ಉಮ್ಮ ಕೊಡ್ಲಾ, ಏನು ಅಂದಾಗ ಒಂದೇ ಒಂದು ಉಮ್ಮ ಕೊಡ್ಲಾ ಅಂದಾಗ, ಏನು ಅಂದ್ಕೊಂಡಿದ್ಯಾ, ನಿನಗೇನು ಭಯ ಇಲ್ವಾ ಅಂದಾಗ, ಭಯ ಯಾಕೆ ಸರ್, ಉಮ್ಮ ಕೊಡೋಕ್ಕೆ ಭಯ ಏನಿಲ್ವಲ್ಲ ಅಂದಾಗ, ಮತ್ತೆ ಹಿಂಗೆ ಧೈರ್ಯವಾಗಿ ಹೇಳ್ತಾಯಿದ್ಯಾ ನೋಡು ಅಂದಾಗ, ಥ್ಯಾಂಕ್ಸ್ ವಿವೇಕ್ ಸರ್ ಅಂದಾಗ, ಥ್ಯಾಂಕ್ಸಾ ಯಾಕೆ ಅಂದಾಗ, ಅಲ್ಲ ಸರ್ ಬೇರೆ ಯಾರೋ ಹುಡುಗಿ ಫೋನ್ ಮಾಡಿ ನೀವು ಸ್ಮಾರ್ಟ್ ಆಗಿದ್ದೀರಾ, ಲವ್ ಮಾಡೋಣ ಬನ್ನಿ ಹಾಗೆ ಹೀಗೆ ಅಂದರೂ ಕೂಡ ಇಲ್ಲ ನಾನು ಮದುವೆ ಆಗಿದೆ ಅಂತ ಅಂದ್ಬಿಟ್ಟು ಕಂಡೀಷನಾಗಿ ಹೇಳಿಬಿಟ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಸರ್ ಅಂದಾಗ, ಇರಲಿ ಬಿಡು ಆಯಿತು, ಅದಕ್ಕೆ ಇನ್ನೊಂದು ಸತಿ ಅನ್ನೋನ್ ಕಾಲ್ ಬಂದರೆ ಎತ್ತಕ್ಕೆ ಹೋಗಬಾರ್ದು, ನಾನು ಯಾವುದೋ ಅನ್ನೋನ್ ಕಾಲ್ ಅಂತ ಹೇಳ್ಬಿಟ್ಟು ರಿಸೀವ್ ಮಾಡಿದೆ, ಇಲ್ಲಾಂದರೆ ನಾನು ರಿಸೀವ್ ಮಾಡ್ತಾನೆ ಇರಲಿಲ್ಲ, ಅದಕ್ಕೆ ನೆಕ್ಸ್ಟ್ ಟೈಮ್ ಹಾಗಾಗಬಾರ್ದು ಅಂದ್ಬಿಟ್ಟು ಫೋನ್ ನಂಬರ್ ನಿಂದು ಸೇವ್ ಮಾಡ್ಕೊಂಡಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಇವಾಗ ಹೇಳ್ತಾರೆ. ಸೇವ್ ಮಾಡ್ಕೊಂಡಿದ್ದೀರಾ, ಏನಂತ ಸೇವ್ ಮಾಡ್ಕೊಂಡಿದ್ದೀರಾ, ಏನು ಮುದ್ದು ಗೌರಿ ಲವ್ ಯು ಯಾವ ಥರ ಏನೋ ಸೇವ್ ಮಾಡ್ಕೊಂಡಿದ್ದೀರಾ ಅಂತೆಲ್ಲ ಕೇಳ್ತಾಳೆ. ವಿವೇಕ್ ಏನೋ ಮಾತಾಡಲ್ಲ. ಸರಿ ನಾನೇ ನೋಡ್ತೀನಿ ಬಿಡಿ, ಎಲ್ಲಿ ನಿಮ್ಮ ಫೋನು ಅಂತ ಅಂದ್ಬಿಟ್ಟು ಎತ್ಕೊಂಡು ನೋಡ್ತಾಳೆ. ಅದರಲ್ಲಿ ತಲೆನೋವು ಅಂತ ಸೇವ್ ಮಾಡ್ಕೊಂಡಿರ್ತಾನೆ ವಿವೇಕ್. ಅವಾಗ ಸರ್ ತಲೆನೋವು ಅಂತ ಸೇವ್ ಮಾಡ್ಕೊಂಡಿದ್ದೀರಾ ಅಂದಾಗ, ಸರ್ ನಾನು ನಿಮ್ಮನ್ನು ಇಷ್ಟು ಪ್ರೀತಿಸ್ತೀರಿ ಸರ್, ಇವತ್ತಲ್ಲ ನಾಳೆ ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಪ್ರೀತಿ ನನಗೆ ಸಿಗ್ಬೋದು, ಎಲ್ಲೋ ನಿಮ್ಮ ಮನಸ್ಸಲ್ಲಿ ಒಂದು ಮೂಲೆಯಲ್ಲಿ ನನಗೆ ಪ್ರೀತಿ ಸಿಗುತ್ತೆ ಮುಂದಕ್ಕೆ, ನೀವು ನನ್ನನ್ನು ಅರ್ಥ ಮಾಡ್ಕೋತೀರ ಅಂತ ಇಷ್ಟು ದಿವಸ ಕಾಯ್ದೆ ಸರ್ ನಾನು, ಆದರೆ ನೀವು ನನ್ನನ್ನು ತಲೆನೋವು ಅಂತ ಸೇವ್ ಮಾಡಿಬಿಟ್ರೆ ಸರ್, ಅಷ್ಟು ತಲೆನೋವು ಕೊಡ್ತಾಯಿದ್ದೇನೆ ನಿಮಗೆ ನನ್ನಿಂದ ನಿಮ್ಗೆ ಇಷ್ಟು ಬೇಜಾರಾಗಿದೆಯಾ, ಸರಿ ಸರ್ ಹೋಗಲಿ ಬಿಡಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಆವಾಗ ವಿವೇಕು, ಅಯ್ಯೋ ಆ ಥರ ಅಲ್ಲ, ನೀನು ಆ ಸಮಯದಲ್ಲಿ ಫೋನ್ ಮಾಡಿ ನನಗೆ ಇರಿಟೇಷನ್ ಮಾಡ್ತಿದ್ದಲ್ಲ, ಆ ಟೆನ್ಷನಲ್ಲಿ ನಾನು ಸೇವ್ ಮಾಡಿದ್ದೀನಿ ಅಷ್ಟೇ, ಬೇಡ ಬಿಡಿ ಇವಾಗ ಬೇರೆ ಚೇಂಜ್ ಮಾಡ್ತೀನಿ ಅಂದರೆ ಅಂತಂದ್ಬಿಟ್ಟು ವಿವೇಕ್ ಅಂತಾರೆ, ಬೇಡ ಬಿಡಿ ಸರ್, ಇವಾಗ ನಿಮ್ಮ ಮನಸ್ಸಲ್ಲಿ ತಲೆನೋವು ಅಂತ ಇದ್ಮೇಲೆ ಮತ್ತೆ ಚೇಂಜ್ ಮಾಡಿ ಏನು ಪ್ರಯೋಜನ ಇದೆ, ಬೇಡ ಬಿಡಿ ಏನು ಚೇಂಜ್ ಮಾಡಿಬಿಡಿ ಬಿಡಿ ಅಂತ ಅಂದ್ಬಿಟ್ಟು ಗೌರಿ ಹೋಗ್ತಾ ಇರ್ತಾಳೆ. ಆವಾಗ ಸ್ವಲ್ಪ ನಿಂತ್ಕೋ ಅಂತ ವಿವೇಕ್ ಹೇಳ್ತಾರೆ. ಯಾಕೆ ಸರ್ ಅಂದಾಗ, ಸ್ವಲ್ಪ ನೀನು ಫೋನ್ ಕೊಡು ಅಂದಾಗ, ಯಾಕೆ ಸರ್ ಅಂದಾಗ, ನೀನು ನನ್ನ ನಂಬರ್ ಏನಂತ ಸೇವ್ ಮಾಡಿದ್ಯಾ ಅಂದಾಗ, ಅದು ಸಾರ್ ಅಲ್ಲ, ಕೊಡು, ಬೇಡ ಸಾರ್ ಪ್ಲೀಸ್, ಅದೆಲ್ಲ ಗೊತ್ತಿಲ್ಲ, ಫೋನ್ ಕೊಡಲಿ, ಏನು ಸೇವ್ ಮಾಡಿದ್ಯಾ ನೋಡ್ತೀನಿ ನಿಂಗೆ, ಬೇಡ ಸಾರ್ ಅಂದಾಗ, ನಾನು ಕೊಡಲ್ಲ ಸಾರ್ ಅಂತ ಅಂದ್ಬಿಟ್ಟು ಗೌರಿ ಅಂತಾಳೆ. ಕೊಡಿಲ್ ಫೋನು ಅಂತ ಹೇಳ್ಬಿಟ್ಟು ವಿವೇಕ್ ಫೋನ್ ಕಿತ್ಕೊಳಕ್ಕೆ ಹೋಗ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿರ್ತಾರೆ. ಫೋನ್ ಕಿತ್ಕೊಳಕ್ಕೆ ಹೋಗಿ ಕಾಲು ಸ್ಲಿಪ್ ಆಗ್ಬಿಟ್ಟು ಇಬ್ಬರು ಮಂಚದ ಮೇಲೆ ಬಿದ್ದೋಗ್ಬಿಡ್ತಾರೆ. ಅದೇ ಸಮಯಕ್ಕೆ ಜ್ಞಾನೇಶ್ ಬರ್ತಾರೆ, ಬಂದ್ಬಿಟ್ಟು ಫೈಲ್ಗೇನೋ ಸೈನ್ ಹಾಕಕ್ಕೆ ಬರ್ತಾರೆ, ಹಾಕ್ಸ್ಕೊಳಕ್ಕೆ. ಅವಾಗ ಅಪ್ಪ ವಿವೇಕು, ಅಯ್ಯೋ ಏನಪ್ಪ ಇದು ಗೊತ್ತಾಗೋದಿಲ್ವೇನಪ್ಪ, ನಾನು ಎಂಥ ಸಮಯದಲ್ಲಿ ಬಂದ್ಬಿಟ್ಟೆ, ನಾನು ಫೈಲಿಗೆ ಸೈನ್ ಹಾಕ್ಸ್ಕೊಳ್ಳೋಣ ಅಂತ ಬಂದೆ, ಇಲ್ದಿರು ಗೊತ್ತಾನೇ ಇರಲಿಲ್ಲ ಕಣಪ್ಪ ಅಂದಾಗ, ಅಯ್ಯೋ ಚಿಕ್ಕಪ್ಪ ಅದೇನಿಲ್ಲ, ಆಯಿತು ಕಣಪ್ಪ ನನಗೂ ಅರ್ಥ ಆಯ್ತೈತೆ, ಅಲ್ಲ ಕಣಪ್ಪ ವಿವೇಕು, ಹೆಂಗಸ್ರು ಮಕ್ಕಳು ಓಡಾಡೋ ಜಾಗ ಬಾಗ್ಲು ಹಾಕಬೇಕಲ್ವೇನಪ್ಪ ಅಂದಾಗ, ಅಯ್ಯೋ ಚಿಕ್ಕಪ್ಪ ಅಂದಾಗ, ಗೊತ್ತಾಯ್ತು ಕಣಪ್ಪ, ರೊಮ್ಯಾನ್ಸ್ ಮಾಡ್ಬೇಕಾದ್ರೆ ಇವೆಲ್ಲ ಕಾಮನ್, ಅವಾಗ ಬಾಗ್ಲು ಹಾಕಬೇಕಲ್ವ ಅಂದಾಗ, ಅವಾಗ ಗೌರಿ, ಅಯ್ಯೋ ಚಿಕ್ಕ ಮಾವ ಅದಿಲ್ಲ, ಕಾಲು ಜಾರು ಬಿದ್ದಿದ್ದು ಅಂದಾಗ, ಹೌದಮ್ಮ ಈ ವಯಸ್ಸಲ್ಲೆಲ್ಲ ಕಾಲು ಜಾರ್ತಾರಮ್ಮ, ಆದರೆ ಹುಷಾರಾಗಿರ್ಬೇಕಲ್ವೇನಮ್ಮ ಗೌರಿ ಅಂದಾಗ, ಸರಿ ನಾನು ಇನ್ನೊಂದು ಸತಿ ಬರ್ತೀನಿ ಒಯ್ತೀನಿ ಅಂತ ಅಂದ್ಬಿಟ್ಟು ಜ್ಞಾನೇಶ್ ಹೇಳ್ತಾರೆ. ಆವಾಗ ಚಿಕ್ಕಪ್ಪ ನೀವು ಅಂದ್ಕೊಂಡಂಗೆ ಏನಿಲ್ಲ ಚಿಕ್ಕಪ್ಪ ಅಂದಾಗ, ನಾನೇನು ಅಂದ್ಕೊಂಡಿಲ್ಲ ಕಣಪ್ಪ ವಿವೇಕು. ಆಮೇಲೆ ಸರಿ ಮುಂದಕ್ಕೆ ಹೋಗ್ಬಿಟ್ಟು ಮತ್ತೆ ಹಿಂದೆ ಬರ್ತಾರೆ. ಜ್ಞಾನೇಶ್ ಬಂದ್ಬಿಟ್ಟು, ವಿವೇಕು ಬಾಗ್ಲಾಕಪ್ಪ ಅಂತಾರೆ. ಆಮೇಲೆ ನಾನು ಏನೂ ನೋಡಿಲ್ಲಪ್ಪ ಅಂತ ಹೋಯ್ತಿರ್ತಾರೆ. ಆಮೇಲೆ ಗೌರಿ ನೀನಾದರೂ ಬುದ್ಧಿವಂತೆ ಅನ್ಕೊಂಡೆ ಕಣಮ್ಮ, ಏನಮ್ಮ ನಿನಗೋರ ಸ್ವಲ್ಪ ಬುದ್ಧಿ ಬೇಡವೇನಮ್ಮ, ಬಾಗ್ಲು ಹಾಕೊಂಡ್ಮೇಲೆ ಚಿಲ್ಕ ಹಾಕೋಮ್ಮ ಅಂತ ಹೇಳ್ಬಿಟ್ಟು ಜ್ಞಾನೇಶ್ ಅಲ್ಲಿಂದ ಹೊರಡ್ತಾರೆ. ಆಮೇಲೆ ಈ ಕಡೆ ಏನಾಗುತ್ತೆ, ಕುಡಿಲ್ ಫೋನು ನಿಂದು, ನನ್ನ ನಂಬರ್ ಏನು ಸೇವ್ ಮಾಡ್ಕೊಂಡಿದ್ಯಾ ನೋಡ್ತೀನಿ ಅಂತ ಅಂದ್ಬಿಟ್ಟು ವಿವೇಕ್ ಫೋನ್ ಇಸ್ಕೊಂಡು ನೋಡ್ತಾರೆ. ಅದರಲ್ಲಿ ಗೌರಿ ಸಿಡುಕ್ಮೂತಿ ಸಿದ್ದಪ್ಪ ಅಂತ ಸೇವ್ ಮಾಡಿಕೊಂಡಿರ್ತಾಳೆ. ಆವಾಗ ಏನು ಸಿಡುಕ್ಮೂತಿ ಸಿದ್ದಪ್ಪ ಅಂತ ಸೇವ್ ಮಾಡ್ಕೊಂಡಿದ್ಯಾ ನನ್ನ ನಂಬರ್ ನೀನು, ಅಲ್ಲ ನಾನು ನಿನ್ನ ನಂಬರ್ನ ತಲೆನೋವು ಅಂತ ಸೇವ್ ಮಾಡಿದ್ದಕ್ಕೆ ಏನೇನೋ ಸೆಂಟಿಮೆಂಟ್ ಡೈಲಾಗ್ಗಳು ಹೊಡೆದ್ಬಿಟ್ಟೆ, ಇವಾಗ ನೀನು ಸಿಡುಕ್ಮೂತಿ ಸಿದ್ದಪ್ಪ ಅಂತ ಸೇವ್ ಮಾಡ್ಕೊಂಡಿದ್ದೆ, ಇದು ಸರಿನಾ ಅಂದಾಗ, ಅದು ಸಾರ್ ಅದು ಅಂದ್ಬಿಟ್ಟು ಫೋನ್ ಕಿತ್ಕೊಂಡು ಗೌರಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆಮೇಲೆ ಸರಿ ಇಲ್ಲಿ ಕಡೆ ಆಗುತ್ತೆ, ಚಂಚಲ ನಿಂತಿರ್ತಾಳೆ. ಅನಿಕೇತ್ ಬರ್ತಿದ್ದಂಗೆ, ವಾಟ್ ಅನಿಕೇತ್ ರೂಮಿಂದ ಕೋಪ ಬರ್ತಾ ಇದೆಯಾ, ವಾಟ್ ಹ್ಯಾಪನ್ ಅಂತ ಅಂದ್ಬಿಟ್ಟು ಚಂಚಲ ಕೇಳ್ತಾಳೆ. ಮಾಮ್ ಅವಳಿಗೇನು ಬುದ್ಧಿ ಇದೆಯಾ ಇಲ್ವಾ ಮಾಮ್ ಅಂದಾಗ, ಯಾಕೆ ಏನಾಯಿತು ಅಂದಾಗ, ಅಲ್ಲಮ್ಮ ಅವಳು ಪ್ರೆಗ್ನೆಂಟು, ಈಗ ನಾನು ಮಾಡಲಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ದಾಳಲ್ಲ, ಅಷ್ಟು ಗೊತ್ತಾಗಲ್ವ ಮಾಮ್ ಅಂದಾಗ, ಸೊ ವಾಟ್ ಅದರಿಂದ ಏನಾಗುತ್ತೆ ಈಗ ಅಂದಾಗ, ಮಾಮ್
ಅರ್ಥ ಆಗ್ತಿದೆಯಾ? ಮಾಡಲಿಂಗಲ್ಲೇ ಅವ್ರು ಕೊಡೋ ಡ್ರೆಸ್ಸಲ್ಲಿ ಹಾಕಬೇಕು. ಇವಳು ಪ್ರೆಗ್ನೆಂಟಾಗಿ ಇದ್ಕೊಂಡು ಇವಾಗ ಅದು ಮಾಡಲಿಂಗೆಲ್ಲ ಮಾಡಿದ್ರೆ ಈ ಮನೆಯವರೆಲ್ಲ ನನ್ನನ್ನು ಸುಮ್ಮನೆ ಬಿಡ್ತಾರಾ? ನೀನು ಯೋಚನೆ ಮಾಡು. ನೀನು ಬಂದು ಮನೆತನ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನನ್ನನ್ನು ಎಲ್ಲ ಒಂದು ಕ್ವಶನ್ ಕೇಳೋಕ್ಕೆ ಶುರು ಮಾಡ್ತಾರೆ. ಅವಾಗ ನಾನು ಏನು ಉತ್ತರ ಕೊಡೋಕ್ಕಾಗುತ್ತೆ ಮಾಮ್ ಅಂದಾಗ, ಸರಿ ಅನಿಕೇತ್, ಇವಾಗ ಅವಳು ಮಾಡಲಿಂಗ್ ಮಾಡಿದ್ರೆ ಏನಾಗುತ್ತೆ? ಮಾಮ್, ಮಾಡ್ಲಿಂಗ್ ಮಾಡಿದ್ರೆ ಈ ಮನೆಯವ್ರಿಗೆಲ್ಲ ಗೊತ್ತಾದರೆ ನಾಳೆ ದಿವಸ ಅವಳು ನಿಮ್ಮ ಮನೇಲಿ ಯಾರನ್ನ ಇರ್ಸ್ಕೋತಾರ ಮಾಮ್, ಮನೆಯಿಂದ ಮೊದಲು ಆಚೆಗೆ ಹಾಕ್ತಾರೆ ಅಂತ ಅಂದ್ಬಿಟ್ಟು ಅನಿಕೇತ್ ಹೇಳ್ತಾನೆ. ಏನು ಹೇಳಿದೆ ಇನ್ನೊಂದು ಸತಿ ಹೇಳು ಅಂದಾಗ, ಮನೆಯಿಂದ ಆಚೆ ಹಾಕ್ತಾರೆ ಅಂದ. ಎಸ್, ಇದೇ ನಮಗೆ ಬೇಕಾಗಿರೋದು. ಈ ಮನೆಯಿಂದ ಅವಳನ್ನ ಆಚೆ ಹಾಕಬೇಕು. ಅದಕ್ಕೆ ಈಗ ಅವಳೇ ದಾರಿ ಹುಡುಕತ್ತಾ ಇದ್ದಾಳೆ. ಅದರಿಂದ ನೀನು ಅವಳಿಗೆ ಎನ್ಕರೇಜ್ ಮಾಡು ಅಂದಾಗ, ಮಾಮ್ ಅಂದಾಗ, ಹೌದು ಅನಿಕೇತ್, ನೀನು ಎನ್ಕರೇಜ್ ಮಾಡು, ಆದರೆ ನೀನು ಮಾಡಿದ್ಯಾ ಅಂತ ಯಾರಿಗೂ ಗೊತ್ತಾಗಬಾರ್ದು. ಅವಳಿಗೆ ಹೇಳು, ಎಲ್ಲೂ ನಿನ್ನ ಹೆಸರು ಬಾಯಿ ಬಿಡಬಾರ್ದು ಅಂತ ಹೇಳ್ಬಿಟ್ಟು. ನಿನ್ಗೆ ಯಾರ್ಯಾರು ಮಾಡ್ಲಿಂಗ್ ಫೀಲ್ಡಲ್ಲೆಲ್ಲ ಲಿಂಕ್ ಇದೆ ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿಸಿ ಅವಳಿಗೊಂದು ಚಾನ್ಸ್ ಕೊಡಿಸು, ಆಯಿತಾ? ಬಟ್ ನೀನು ಮಾಡಿದ್ಯಾ ಅಂತ ಗೊತ್ತಾಗಬಾರ್ದು. ಒನ್ ಮೋರ್ ಥಿಂಗ್, ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ. ಮಾಮ್, ಏನು ಹೇಳ್ತಾ ಇದ್ದೀರಾ ಅಂದಾಗ, ಹೌದು, ಇದೆಲ್ಲ ನನಗೆ ಗೊತ್ತಿಲ್ಲ. ಏಕೆ ನನಗೆ ಗೊತ್ತಿದ್ಬಿಟ್ಟು ನಾನೇ ಇವಳಿಗೆ ಸಪೋರ್ಟ್ ಮಾಡಿದ್ರೆ ಅಂದರೆ ನಾಳೆ ಆ ಮನೆಯಿಂದ ಇವಳನ್ನ ಆಚೆ ಆಗ್ಬೇಕಾರೆ ಈ ಮನೆಯಿಂದ ನಮ್ಮ ಅತ್ತೆನೇ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಇವಳು ಹೇಳ್ತಾಳೆ. ಅದಾಗಕ್ಕೆ ನಾನು ಬಿಡಲ್ಲ. ನಾಳೆ ದಿವಸ ಅವಳನ್ನ ಈ ಮನೆಯಿಂದ ಆಚೆ ಹಾಕ್ಬೇಕಾರೆ ಎಲ್ಲರೂ ಬೈವಾಗ ಮೊದಲನೇ ಲಿಸ್ಟಲ್ಲಿ ನಾನಿರಬೇಕು. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅನಿಕೇತ್? ನಾನಿದ್ದು ಅವಳಿಗೆ ಎಲ್ಲರ ಜೊತೆ ನಾನು ಅವಳಿಗೆ ಮಾತಾಡಿ ಅವಾಗ ಆಚೆ ಹಾಕಬೇಕು. ಅದರಿಂದ ಈ ವಿಷಯದ ನನಗೇನು ಗೊತ್ತಿಲ್ಲ ಅನ್ನೋ ಥರ ಇರಬೇಕು. ನಾನು ನಿಂತ್ಕೊಂಡು ಅವಳನ್ನ ಬೈದಾಗ ಅವಾಗ ಈ ಮನೆಯವರೆಲ್ಲರೂ ಅದೇ ಥರನೇ ಮಾತಾಡ್ತಾರೆ. ಆವಾಗ ಈಸಿಯಾಗಿ ಅವಳನ್ನ ಈ ಮನೆಯಿಂದ ಕಳಿಸ್ಬೋದು ನಾವು ಅಂತ ಅಂದ್ಬಿಟ್ಟು ಚಂಚಲ ಹೇಳ್ತಾಳೆ. ಅವಾಗ ಅನಿಕೇತ್, ಮಾಮ್, ವಾಟ್ ಸೂಪರ್ ಬ್ರಿಲಿಯಂಟ್ ಐಡಿಯಾ ಮಾಮ್ ಅಂದಾಗ, ಎಸ್ ಅನಿಕೇತ್, ಹೋಗು, ಮೊದಲು ನೀನು ಇವಾಗ ಅವಳಿಗೆ ಸಮಾಧಾನ ಮಾಡಿ, ಆಯಿತು ಚಾನ್ಸ್ ಕೊಡಿಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳೋಗು ಅಂದಾಗ, ಸರಿ ಮಾಮ್ ಆಯಿತು ಅಂತ ಅಂದ್ಬಿಟ್ಟು ಹೋಗ್ತಾನೆ. ಅಲ್ಲಿ ಮೋನಿಕಾ ಕೂತಿರ್ತಾಳೆ ಮುಖ ಉದಿಸ್ಕೊಂಡು. ಅವಾಗ ಮೋನಿಕಾ ಅಂತ ಅನಿಕೇತ್ ಹೋಗ್ತಾನೆ. ಮಾತಾಡಿಸ್ಬೇಡ ನನ್ನನ್ನು ಅಂತಾಳೆ. ಅಲ್ಲ ಮೋನಿಕಾ, ನಾನೇನೋ ಕೋಪದಲ್ಲಿದ್ದೆ, ಇವಾಗ ಆಚೆ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡ್ತಿದ್ದೆ, ನೀನು ಹೇಳಿದ್ದೆ ಸರಿ ಅಂದಾಗ, ಏನು ಹೇಳಿದ್ದು ಸರಿ? ಅಲ್ಲ ಅನಿಕೇತ್, ಅಂತ ಒಳ್ಳೆ ಐಡಿಯಾ ಕೊಟ್ಟಿದ್ರೆ ಆ ಐಡಿಯಾನ ಬಿಸಾಕ್ಬಿಟ್ಟು ಹೊಟ್ಟೋದೆ ನೀನು ಅಂತ ಅಂದ್ಬಿಟ್ಟು ಮೋನಿಕಾ ಹೇಳ್ತಾಳೆ. ಅದಕ್ಕೆ ಮೋನಿಕಾ ಇವಾಗ ಯೋಚನೆ ಮಾಡಿದ್ದೀನಿ, ಆಯಿತು ನಾನು ನಿನಗೊಂದು ಚಾನ್ಸ್ ಕೊಡಿಸ್ತೀನಿ, ನೀನು ಮಾಡ್ಲಿಂಗ್ ಮಾಡಬೇಕಾ ಮಾಡು ಅಂದಾಗ, ಅನಿಕೇತ್ ವಾಟ್ ಹೇಳ್ತಾ ಇದೆಯಾ, ಏನು ಹೇಳ್ತಾ ಇದೆಯಾ, ವಾಟ್ ಯುವರ್ ಟೆಲ್ಲಿಂಗ್ ಅಂದ. ಹೌದು, ಆಯಿತು ಚಾನ್ಸ್ ಕೊಡಿಸ್ತೀನಿ, ನೀನು ಮಾಡ್ಲಿಂಗ್ ಮಾಡಬೇಕಾ ಮಾಡು ಅಂತ ಅಂದ್ಬಿಟ್ಟು ಅನಿಕೇತ್ ಹೇಳ್ತಾನೆ. ಆದರೆ ಒಂದು ಕಂಡೀಷನ್ನು, ನಿನ್ಗೆ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ದಾರೋ ಅವ್ರನ್ನೆಲ್ಲ ನೀನು ಕಾಂಟ್ಯಾಕ್ಟ್ ಮಾಡು, ಆದರೆ ಒಂದು ಕಂಡೀಷನ್ ಅಂದಾಗ, ಏನು ಕಂಡೀಷನು ಅಂದಾಗ, ಈ ಥರ ನಾನು ನಿನ್ಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ, ನಾನು ಚಾನ್ಸ್ ಕೊಡ್ತಾಯಿದ್ದೀನಿ ಅಂತ ಈ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು, ಅರ್ಥ ಆಯ್ತಾ ಅಂದಾಗ, ಯಾಕೆ ಅಂತ ಮೋನಿಕಾ ಕೇಳ್ತಾಳೆ. ಯಾಕೆಂದರೆ ಆ ಗೌರಿಗಾಗಲಿ ವಿವೇಕ್ಗಾಗಲಿ ನಿನಗೆ ಈ ಥರ ಚಾನ್ಸ್ ಕೊಟ್ಟೆ ಅಂತ ಗೊತ್ತಾದರೆ, ಮಾಡ್ಲಿಂಗ್ ಮಾಡೋಕ್ಕೆ ನೀನೇ ಚಾನ್ಸ್ ಕೊಟ್ಟಿದ್ಯಾ, ನೀನೇ ಸಪೋರ್ಟ್ ಮಾಡಿದ್ಯಾ, ದಿನ ಬಂದು ಮನೆ ತನ್ನ ಮರ್ಯಾದೆ ಹಾಗೆ ಹೀಗೆ ಅಂತೆಲ್ಲ ನನಗೆ ಎಲ್ಲರೂ ನಿಂತ್ಕೊಂಡು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಪ್ರಶ್ನೆಗಳ ಸುರಿಮಳೆನೇ ಬಿದ್ದೋಗುತ್ತೆ. ಅದರಿಂದ ನನಗೆ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಅರ್ಥ ಆಯ್ತು ಅಂದಾಗ, ಅದು ಅಲ್ಲದೆ ನೀನು ಸ್ವಂತ ಕಷ್ಟಪಟ್ಟು ಮುಂದೆ ಬಂದಿದ್ಯಾ ಅಂತಲೇ ಅವ್ರಿಗೆ ಗೊತ್ತಾಗಬೇಕು ಅಂದಾಗ, ಐಡಿಯಾ ಚೆನ್ನಾಗಿದೆ ನಿಕೇತ್, ಅದು ಸರಿಯೇ. ನಾನೇ ಕಷ್ಟಪಟ್ಟು ಮುಂದೆ ಬಂದಿದ್ದೀನಿ ಅಂದರೆ, ನಾನು ದೊಡ್ಡ ಸೆಲೆಬ್ರಿಟಿ ಆದರೆ ಈ ಮನೆಯವ್ರು ಎಲ್ಲರೂ ನನ್ನ ಕಡೆಗೆ ನೋಡ್ತಾರೆ, ಎಲ್ಲರೂ ಈ ಮನೇಲಿ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ, ನಾನು ಮಹಾರಾಣಿ ಥರ ಇರ್ಬೋದು. ಅದೇ ಸರಿ ನಿಕೇತ್, ನನಗೆ ಒಪ್ಪಿಗೆ ಇದೆ ಇದಕ್ಕೆ ಅಂದಾಗ, ಸರಿ ಮೋನಿಕಾ ಆಯಿತು ಅಂತ ಅಂದ್ಬಿಟ್ಟು ಅನಿಕೇತ್ ಅಂತಾರೆ. ಮೋನಿಕಾ ಕನ್ನಡಿ ನೋಡ್ಕೊಳ್ತಿರ್ತಾಳೆ, ನಾನು ಎಷ್ಟು ಚೆನ್ನಾಗಿದ್ದೀನಿ ಹಾಗೆ ಹೀಗೆ ಅಂತ. ಅನಿಕೇತ್ ಮನಸ್ಸಲ್ಲಿ, ಅಯ್ಯೋ ದದ್ದಿ ಮೋನಿಕಾ, ಇವಾಗ ನಿನಗೂ ಹಳ್ಳ ನೀನೇ ತೊಡ್ಕೊತಾ ಇದೆಯಾ, ತೋಡ್ಕೋ ನಿನ್ನ ಇಷ್ಟ ತೋಡ್ಕೊತಾ ಇದೆಯಾ ತೋಡು ಅಂತಂದ್ಬಿಟ್ಟು ಅನಿಕೇತ್ ಅಲ್ಲಿಂದ ಹೊಟ್ಬಿಡ್ತಾನೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಕಾಂತಲಕ್ಷ್ಮಿ ವೀರಣ್ಣವರೆಲ್ಲನೂ ಮನೇಲಿರ್ತಾರೆ, ಚಿನ್ನು ಎಲ್ಲ ಕೂತಿರ್ತಾರೆ. ಆವಾಗ ಕಾಂತಲಕ್ಷ್ಮಿ ಅರ್ಶಿನ ಕುಂಕುಮ ತೊಗೊಂಡು ಬಂದಿರ್ತಾರೆ. ವೀರಣ್ಣವರು, ಎಲ್ಲೋಗಿದೆ ಕಾಂತ ಅಂದಾಗ, ರೀ ಅಲ್ಲಿ ದಿವ್ಯಂದು ಅವಳು ಬಸ್ರಿ ಅಲ್ವಾ, ಬಾಗಿನ ಕೊಟ್ಟು ಅರ್ಶಿನ ಕುಂಕುಮ ಕರೆದಿದ್ರು, ಅರ್ಶಿನ ಕುಂಕುಮ ತೊಗೊಂಡು ಬಂದೆ ರೀ ನಮ್ಮ ಮೋನಿಕನೇ ನೆನಪಾದ್ಲು ರೀ, ನಮ್ಮ ಮೋನಿಕನಿಗೂ ಬಾಗಿನ ಕೊಟ್ಟು ತವ್ರ ಮನೆಯಿಂದ ಉಡುಗೊರೆ ಕೊಟ್ಟು ಅರ್ಶಿನ ಕುಂಕುಮ ಎಲ್ಲ ಕೊಡಬೇಕು ರೀ, ಯಾವಾಗ ಹೋಗೋಣ ರೀ ಅಂದಾಗ, ಇದೆಲ್ಲ ಬೇಕಕ್ಕ ಅಂತ ಇವಾಗ ಆ ಮನೆಗೆ ಪದೇ ಹೋದರೆ ಅವ್ರಿಗೂ ಬೇಜಾರಾಗುತ್ತಲ್ವ ಅಂದಾಗ, ಇಲ್ಲ ರೀ ಮೋನಿಕಾ ನಮ್ಮ ಮಗಳಲ್ವ, ಅದು ನಮ್ಮ ಅಕ್ಕು, ನಾವು ಹೋಗ್ಬೋದು, ಏನು ಆಗಲ್ಲ ರೀ ಅಂದಾಗ, ಅದು ಆಗಲ್ಲಕ್ಕ ಅಂತ ಅಂದಾಗ, ರೀ ಏನಿಲ್ಲ ರೀ, ಸ್ವಲ್ಪ ಚಕ್ಲಿ ಕಜ್ಜಾಯ ತಿಂಡಿ ಎಲ್ಲ ಮಾಡ್ಕೊಂಡು ಒಳ್ಳೆ ಸೀರೆ ತೊಗೋಬೇಕು, ಒಂದು 10,000 ರೂಪಾಯಿ ಖರ್ಚಾಗುತ್ತೆ ರೀ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಚಿನ್ನು, ಅಮ್ಮ 10,000 ರೂಪಾಯಿ ಖರ್ಚು ಮಾಡ್ಬೇಕಾ ಇವಾಗ, ಅಪ್ಪ ಕೊಟ್ಟಿದ್ದು ಮಾವಿನಕಾಯಿ ಕೊಡೋಕೆ ಹೋಗಿದ್ಕೇ ನನಗೆ ಎಷ್ಟು ಅವಮಾನ ಮಾಡಿ ಕಳ್ಸಿದ್ಲು ಅವಳು ಅಂತ ಗೊತ್ತಿಲ್ವ ನಿನಗೆ, ಇವಾಗ ನಿನ್ನ ಮಗಳಿಗೆ ಇವಾಗ ಇದೆಲ್ಲ ಮಾಡಬೇಕಾ ಅಂತ ಚಿನ್ನು ಹೇಳ್ತಾಳೆ. ಆವಾಗ ಚಿನ್ನವ್ರ ಅತ್ತೆ ಇದ್ದವರು, ಚಿನ್ನು ಅದೆಲ್ಲ ಮಾಡಬೇಕಮ್ಮ, ಆದರೆ ಇದೆಲ್ಲ ತಾಯಿಗೋಸ್ಕರ ಮಾಡೋದಲ್ಲ, ಅವಳು ಹೊಟ್ಟೆಲಿದೆಯಲ್ಲ ಕೂಸು, ಆ ಕೂಸು ಚೆನ್ನಾಗಿರಲಿ ಅಂತ ಮಾಡೋದು ಇದೆಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಇರೋಣ, ಅದು ಸರಿ ಅಕ್ಕ, ಈಗ ದುಡ್ಡಿಗೆ ಏನು ಮಾಡಲಿ ನಾನು ಅಂದಾಗ, 10,000 ರೂಪಾಯಿ ಎಲ್ಲಿ ತರೋದು ಅಂತ ಜೋಬಿಂದ ಕೈ ತೆಗಿತಾರೆ. 5,000 ರೂಪಾಯಿ ಇರುತ್ತೆ. ಕಾಂತ 5,000 ರೂಪಾಯಿ ಇದೆ, ನಾನು ಇದು
ಮೆಟೀರಿಯಲ್ಸ್ ತೊಗೊಳ್ತೀನಲ್ಲ ಅವ್ರಿಗೆಲ್ಲ ಕೊಡೋಕ್ಕೆ ಮಡಗಿದ್ದೆ, ಸಾಮಗ್ರಿಗಳಿಗೆ ತೊಗೊಳಕ್ಕೆ ಅವ್ರಿಗೆ ಕೊಡೋಕೆ ಮಡಗಿದ್ದೆ. ಒಂದು ಕೆಲಸ ಮಾಡು, 2,000 ಕೊಡ್ತೀನಿ, ಅದರಲ್ಲಿ ಮ್ಯಾನೇಜ್ ಮಾಡು, 3,000 ನಾನು ಸಾಮಗ್ರಿಗಳು ತೊಗೋತೀನಲ್ಲ ಅವ್ರಿಗೆ ಕೊಡ್ತೀನಿ ಅಂತ ಕೈಲಿ ಇಟ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಗೌರಿ ಫೋನ್ ಮಾಡಿದ್ದಾಳೆ. ಫೋನ್ ಮಾಡಿದ ತಕ್ಷಣ ಕಾಂತವ್ರಿಗೆ, ರೀ ಗೌರಿ ನಂಬರು ರೀ ಅಂದಾಗ ಚಿನ್ನು, ಅವ ರಿಸೀವ್ ಮಾಡು ಸ್ಪೀಕರ್ಗೆ ಹಾಕು ಅಂತಾಳೆ. ಫೋನ್ ರಿಸೀವ್ ಮಾಡಿ ಸ್ಪೀಕರ್ಗೆ ಹಾಕ್ತಾರೆ ಕಾಂತವರು. ಅವಾಗ ಗೌರಿ ಅಂದಾಗ, ಅಮ್ಮ ಚೆನ್ನಾಗಿದೆಯಾ, ಅಪ್ಪ ಚೆನ್ನಾಗಿದ್ದಾರಾ, ಅತ್ತೆ ಚೆನ್ನಾಗಿದ್ದಾರಾ, ಚಿನ್ನು ಚೆನ್ನಾಗಿದ್ದಾಳ ಅಂದಾಗ, ಹಾಂ ಈ ಫೋನ್ ನಿಮ್ಮ ಅತ್ತೆ ತಾವಿತ್ತಲ್ಲ ಅಂದಾಗ, ಹೌದು ಅತ್ತೆನೇ ಕೊಟ್ಟರು ನನಗೆ ಈ ಫೋನ್ ಇಟ್ಕೊ ಅಂತ ಹೇಳ್ಬಿಟ್ಟು ಅಂದಾಗ, ಹೌದಾ ಅಂದಾಗ, ಹೌದು ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಹ್ಞೂ ಎಲ್ಲ ಚೆನ್ನಾಗಿದ್ದೀವಿ ಅಂತ ಅಂದ್ಬಿಟ್ಟು ಅಂತಾಳೆ. ಏನು ಮಾಡ್ತಿದ್ರ ಅಂತ ಗೌರಿ ಕೇಳಿದಾಗ, ಏನೂ ಇಲ್ಲ ಗೌರಿ, ಮೋನಿಕಾ ಬಸ್ರಿ ಅಲ್ವಾ, ಅವಳಿಗೆ ಉಡುಗೊರೆ ಕೊಡಬೇಕಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾರೆ. ಅವಾಗ ಗೌರಿ ಮನಸ್ಸಲ್ಲಿ, ಅಯ್ಯೋ ಅವಳು ಇಲ್ದಿದ್ದ ಬಸ್ರಿಗೆ ಇವೆಲ್ಲ ಖರ್ಚು ಮಾಡಬೇಕಾ, ಈಗಲೇ ಅಪ್ಪ ಕಷ್ಟದಲ್ಲಿದ್ದಾರೆ, ಮತ್ತೆ ಸಾಲ ಮಾಡಿಕೊಂಡು ಕಷ್ಟಪಡ್ತಾರೆ ಅಂತ ಗೌರಿ ಅನ್ಕೋತಿರ್ತಾಳೆ. ಅದೇ ಸಮಯಕ್ಕೆ ಆಚೆ ಚಮನ್ ಶೇಟು ಬರ್ತಾರೆ. ಕಾಂತಲಕ್ಷ್ಮಿಯವರು ದುಡ್ಡು ತೊಗೊಂಡಿರ್ತಾರಲ್ಲ ಅವ್ರ ಹತ್ರ, ಅವರು, ರೀ ವೀರಣ್ಣಾಜಿ ನಿಮ್ಗೇನು ಗೊತ್ತಾಗೋದಿಲ್ವೇನ್ರಿ ಅಂತ ಬರ್ತಾರೆ. ಆಮೇಲೆ ಕಾಂತಲಕ್ಷ್ಮಿ ಏನು ಮಾಡ್ತಾರೆ, ಫೋನ್ ಕಟ್ ಮಾಡಲ್ಲ ಗೌರಿದು, ಹಾಗೆ ತೊಗೊಂಡೋಗಿ ಟೇಬಲ್ ಮೇಲೆ ಫೋನ್ ಇಟ್ಬಿಡ್ತಾರೆ. ಗೌರಿ ಎಲ್ಲ ಕೇಳಿಸ್ಕೊಂಬಿಡ್ತಾಳೆ. ಆಮೇಲೆ ಬಾರೇ ಇಲ್ಲ ಆಚೆ ಅಂತಾರೆ. ಅವಾಗ ಗೌರಿ, ಇದೇನಿದು ಅಪ್ಪನ ಇಷ್ಟು ಏಕವಚನದಲ್ಲಿ ಯಾರು ಕರಿತಾ ಇರೋದು, ಯಾಕೆ ಹಿಂಗೆ ಕರಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೇಳಿಸ್ಕೊತಾ ಇರ್ತಾಳೆ. ಅದೇ ಸಮಯಕ್ಕೆ ಅಪ್ಪ ಒಳಗೆ ಬರ್ತಾರೆ. ಚಿನ್ನು, ರೀ ಏನ್ರಿ ಮಾತಾಡ್ತೀರಾ, ಸ್ವಲ್ಪ ಮರ್ಯಾದೆಗೆ ಮಾತಾಡ್ರಿ ನಮ್ಮ ಅಪ್ಪಂಗೆ ನೀವು ಅಂದಾಗ, ಚೋಕ್ರಿ ಮರ್ಯಾದೆಗೆ ನನಗೂ ಗೊತ್ತು ಕೊಡೋದು, ನನ್ನ ಮಕ್ಕದ ಮೇಲೆ ದುಡ್ಡಿಗೆ ಕೊಟ್ಬಿಡು, ನಾನು ಮರ್ಯಾದೆ ಕೊಡೋದು ಗೊತ್ತಿದೆ, ನಂದು ದುಡ್ಡು ಮಡಗ್ಬಿಡು ಟೇಬಲ್ ಮೇಲೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಚಮನ್ಲಾಲು. ಆವಾಗ ವೀರಣ್ಣವರು, ಚಮನ್ಲಾಜಿ ಇನ್ನು 2 ದಿವಸ ಟೈಮ್ ಕೊಡಿ, ನಿಮ್ಮ ದುಡ್ಡು ನಾನು ಕೊಟ್ಬಿಡ್ತೀನಿ, ಕೊಡಲ್ಲ ಅಂತ ಹೇಳಲ್ಲ ನಾನು ಅಂತ ಕೇಳ್ಕೊತಾರೆ. ಇಲ್ಲ ನಾನು ಟೈಮ್ ಕೊಡೋಕ್ಕಾಗಲ್ಲ ಈರಣ್ಣ, ನಿಮ್ಮ ಹೆಂಡತಿ ಕಾಂತಮ್ಮಾಜಿ ನಿಮ್ಮ ಮಕ್ಕಳ ಮದುವೆಲಿ 25 ಲಕ್ಷ ಈ ಮನೆ ಮೇಲೆ ಸಾಲ ತಗೊಂಡಿರೋದು, ಈ ಮನೆ ಪೇಪರು ಪತ್ರ ನನ್ನ ಹತ್ರ ಇದೆ, ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಅವತ್ತೇ ನಿಮ್ಗೆ ಹೇಳಿದೆ ಹರಾಜಿಗೆ ಹಾಕ್ತೀನಿ ಅಂತ, ಸಮಯ ಕೊಡಿ ಅಂತ ಹೇಳಿದ್ರ, ನೋಡಿದ್ರೆ ನೆನ್ನೆನೇ ಬಡ್ಡಿ ಕೊಡಬೇಕಿತ್ತು, ಬಡ್ಡಿನೂ ಬಂದಿಲ್ಲ, ಅಸಲ್ಗೂ ಬಂದಿಲ್ಲ, ನಾನೇನು ಮಾಡಬೇಕು, ಅದೆಲ್ಲ ನನಗೆ ಗೊತ್ತಿಲ್ಲ, ಈ ಮನೆ ಇವಾಗ ನನಗೆ ಸೇರಿದ್ದು ಅಂದಾಗ, ಆಮೇಲೆ ಕಾಂತಮ್ಮವರು, ಬೇಡ ಚಮನ್ಲಾಲ್ಜಿ, ಈ ಮನೆ ಒಂದೇ ನಮಗಿರೋದು, ಈ ಮನೆ ಬಿಟ್ಬಿಟ್ರೆ ನಾವೆಲ್ಲ ಬೀದಿಗೆ ಬರಬೇಕಾಗತ್ತೆ ಅಂದಾಗ, ಬರಲಿ ಬಿಡಿ, ಅದಕ್ಕೂ ನನಗೂ ಸಂಬಂಧವೇ ಇಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ದುಡ್ಡು ಬೇಕು ಅಷ್ಟೇನೇ, ನೀವು ಅವತ್ತು ಹೇಳಿದ್ರಲ್ಲ ಇಬ್ಬರು ಮಕ್ಕಳ ಮದುವೆನೂ ಮಾಡಿಬಿಟ್ರಿ, ಈಗ ನಂದು ಹಣ ಕೊಡೋಕ್ಕಾಗೋದಿಲ್ವ ನಿಮಗೆ ಅಂತ ಅಂದ್ಬಿಟ್ಟು ಚಮನ್ಲಾಲ್ಜಿ ಹೇಳ್ತಾರೆ. ಅವಾಗ ವೀರಣ್ಣವ್ರ ಕೈಲಿ 5,000 ದುಡ್ಡು ಇರುತ್ತಲ್ಲ, ಅದು ನೋಡ್ಬಿಟ್ಟು ಕಿತ್ಕೊಳಕ್ಕೆ ಹೋಗ್ತಾರೆ. ಅವಾಗ ವೀರಣ್ಣವರು, ಚಮನ್ಲಾಲ್ಜಿ ಬೇಡ ಇದು ನಾನು ಸಾಮಗ್ರಿ ತರ್ತೀನಲ್ಲ ಅವ್ರಿಗೆ ಕೊಡಬೇಕು, ಮನೇಲಿ ತುಂಬ ಖರ್ಚಿದೆ, ತುಂಬ ಕಷ್ಟ ಇದೆ, ನಿಮ್ಗೆ ನಾಳೆ ಸಂಜೆ ನಾನು ತಲುಪಿಸ್ತೀನಿ ಅಂತ ಅಂದ್ಬಿಟ್ಟು ಅಂತಾರೆ ವೀರಣ್ಣವರು. ಅದೆಲ್ಲ ನನಗೆ ಗೊತ್ತಿಲ್ಲ, ಕೊಡಿ ಅಂತ ಅಂದ್ಬಿಟ್ಟು ಚಮನ್ಲಾಲ್ಜಿ ಕೈಲಿರೋ ದುಡ್ಡು ಕಿತ್ಕೊಂಡು ಎಣಿಸ್ತಾರೆ. 5,000ಗೆ ಐತೆ, ಇನ್ನು ಮಿಕ್ಕಿದ್ದು ಬಡ್ಡಿಗೆ ದುಡ್ಡು ನಾಳೆ ತಂದುಬಿಡ್ಬೇಕು, ನಾಳೆ ಸಂಜೆ ಬಡ್ಡಿಗೆ ದುಡ್ಡು ತಂದುಕೊಟ್ಟಿಲ್ಲ 50,000 ಅಂದರೆ ನಾನು ಸುಮ್ಮನೆ ಇರೋದಿಲ್ಲ, ಅರ್ಥ ಆಯಿತಾ, ಎಷ್ಟು ದಿವಸ ಆಯಿತು, ಅವತ್ತು ನೀವು ಕೇಳ್ಕೊಂಡ್ರ ನಾನು ಕೊಡ್ತೀನಿ ಅಂತೇಳಿ, ಅದರಿಂದ ನಾನು ಬಿಟ್ಟೆ, ಇಲ್ಲ ಅಂದಿದ್ರೆ ಈ ಮನೆ ನಾನು ಯಾವತ್ತೋ ತೊಗೊತಿದ್ದೆ, ನಾನು ನನ್ನ ಹರಾಜಾಕಿ ಅಂತ ಅಂದ್ಬಿಟ್ಟು ಚಮನ್ಲಾಲ್ಜಿ ಹೇಳ್ತಾರೆ. ಗೌರಿ ಇದೆಲ್ಲ ಕೇಳಿಸ್ಕೊತಾಳೆ. ಏನು ನಮ್ಮ ಮದುವೆಲಿ 25 ಲಕ್ಷಕ್ಕೆ ಆ ಮನೆ ಹಡ ಇಟ್ಬಿಟ್ಟು ಅಪ್ಪ ಅಮ್ಮ ದುಡ್ಡು ತೊಗೊಂಡಿದ್ದೀರಾ, ಇಷ್ಟು ಕಷ್ಟದಲ್ಲಿದ್ದಾರಾ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಇಷ್ಟು ಕಷ್ಟದಲ್ಲಿದ್ದಾರೆ ಅಂತ ನನಗೆ ಅರ್ಥನೇ ಆಗಲಿಲ್ವಲ್ಲ, ನಾನು ಎಂಥ ದಡ್ಡಿ ಇರ್ಬೋದು, ನಾನು ಅಪ್ಪ ಅಮ್ಮ ಇಬ್ಬರು ಮೇಣಬತ್ತಿ ಥರ ಉರಿತಿದ್ದಾರೆ, ಆ ಮೇಣದ ಬತ್ತಿ ಬೆಳಕಲ್ಲಿ ನಾವು ಮಕ್ಕಳೆಲ್ಲ ಇದ್ದೀವಿ, ನನಗೆ ಅಷ್ಟು ಅರ್ಥ ಆಗಲಿಲ್ವಲ್ಲ ಅಪ್ಪ ಅಮ್ಮನ ಬಗ್ಗೆ ಅಂತ ಅಂದ್ಬಿಟ್ಟು ಗೌರಿ ತುಂಬ ದುಃಖ ಪಡ್ತಿರ್ತಾಳೆ. ಆವಾಗ ವೀರಣ್ಣವರು, ಶೇಟು ಚಮನ್ಲಾಲ್ಜಿ ಆ ದುಡ್ಡು ಕೊಟ್ಬಿಡಿ, ನನಗೆ ತುಂಬ ಕಷ್ಟ ಇದೆ, ನಾಳೆ ಸಂಜೆ ನಿಮ್ಗೆ ತಲುಪಿಸ್ತೀನಿ, ನನಗೆ ಆ ದುಡ್ಡು ತುಂಬ ಅವಶ್ಯಕತೆ ಇದೆ, ಕೊಡಿ ಅಂತ ಎಷ್ಟು ಕೇಳ್ಕೊತಾರೆ ವೀರಣ್ಣವರು. ಆದರೆ ಅವ್ರು ಆ ದುಡ್ಡು ಕೊಡೋದೇ ಇಲ್ಲ. ಆಮೇಲೆ ಕಾಂತಮ್ಮ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಿಂತ್ಕೋತಾರೆ. ವೀರಣ್ಣವ್ರಿಗೂ ತುಂಬ ಬೇಜಾರಾಗುತ್ತೆ. ಚಿನ್ನೂ ಮತ್ತು ಅವ್ರ ಅತ್ತೆನೂ ಇದನ್ನೆಲ್ಲ ನೋಡ್ಕೊಂಡು ಪಾಪ ಹತ್ಕೊಂಡು ನಿಂತಿರ್ತಾರೆ. ಗೌರಿಗೂ ಬೇಜಾರಾಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ರಿಗೂ ತುಂಬ 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 ಧನ್ಯವಾದಗಳು. ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಎಷ್ಟಾಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತಂದ್ಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.